ನಮಸ್ಕಾರ, ನಾನು ನಿಮ್ಮ ಸಂಜನಾ. ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಎರಡನೆಯ ಪಾಠ ಆರಿಸ್ಕೊಂಡೇವಿ, ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ. ಇದನ್ನು ಬರೆದವರು DS ಜಯಪ್ಪ ಗೌಡ ಅಂಥೇಳಿ. ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ. DS ಜಯಪ್ಪ ಗೌಡ 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ದಾರದಹಳ್ಳಿಯವರು. ದಾರದಹಳ್ಳಿ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹಳ್ಳಿ. ಆ ಊರೊಳಗೆ ಇವರು ಜನಿಸಿದರು. ದಾರದಹಳ್ಳಿಯ ಸುಬ್ಬೇಗೌಡ ಜಯಪ್ಪ ಗೌಡ ಎಂಬುದು ಇವರ ಪೂರ್ಣ ಹೆಸರು. ಹಳ್ಳಿಯ ಸುಬ್ಬೇಗೌಡ ಜಯಪ್ಪ ಗೌಡ ಎಂಬುದು ಇವರ ಪೂರ್ಣ ಹೆಸರು. ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಇವರು ಸೇವೆ ಸಲ್ಲಿಸಿದರು. ಮತ್ತು ಇವ್ರ ಬಗ್ಗೆ ಹೇಳಬೇಕಂದ್ರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಜನಪದ ಆಟಗಳು, ಮೈಸೂರು ಒಡೆಯರ್, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕೈತಿ. ಮತ್ತು ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಇವರು ಭಾಜನರಾಗಿದ್ದರು. ಇವರಿಗೆ ಕರ್ನಾಟಕದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕೈತಿ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿದ್ದರು. DS ಜಯಪ್ಪಗೌಡ ವಿರಚಿತ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಸಂಶೋಧನಾ ಗ್ರಂಥದಿಂದ ಈ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಗದ್ಯ ಭಾಗವನ್ನು ಆಯ್ಕೆ ಮಾಡಿಕೊಂಡೈತಿ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಿಮಗೆ ಗೊತ್ತಿರುವಂಥವ್ರು, ನಮ್ಮ ನಾಡಿನ ಹೆಮ್ಮೆಯ ಇಂಜಿನಿಯರ್ ಇವರು. ಮತ್ತು ಇವರು ಭಾರತ ರತ್ನ ಭಾಜಿತರು. ಇವರು ಆ್ಯಕ್ಚುಲಿ ನಮ್ಮ ಮೈಸೂರಿಗೆ ಯಾರಾದರೂ ನೋಡಿದರೆ ನಿಮ್ಗೆ ಗೊತ್ತಿರ್ತೈತಿ, KRS ಡ್ಯಾಮ್ ಅವರ ಕಟ್ಸಾರು. ಮತ್ತು ಎಷ್ಟೊಂದು ಡ್ಯಾಮ್ ಆಗಲಿ, ಇಂಜಿನಿಯರಿಂಗ್ ರಿಲೇಟೆಡ್ ಎಷ್ಟೊಂದು ಸೇವೆಗಳನ್ನ ಮಾಡ್ಯಾರಂಥೇಳಿ ಈ ಪಾಠದೊಳಗೆ ನೀವು ತಿಳ್ಕೊಬೋದು. ಎಲ್ಲರಿಗೂ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡೋದಿರತೈತಿ. ಅದು ನೋಡಿರಿ, ನಮಗೂ 24 ಗಂಟೆ ಸಮಯ ಇರ್ತೈತಿ, ಇನ್ನೊಬ್ರಿಗೂ ಸಮಯ ಸೇಮ ಇರ್ತೈತಿ. ಆದರೆ ಅವರ ಬುದ್ಧಿ ಮತ್ತು ಅವರ ನಿಪುಣತೆಯಿಂದ ಅವರು ಅದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಒಬ್ಬೊಬ್ಬರು ಅದರೊಳಗೆ ಯಶಸ್ಸು ಕಾಣಿಸ್ತಾರೆ. ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಭಾಳ ಅದ. ಅವರಿಂದ ನಾವು ಹೆಮ್ಮೆ ಪಡುವಂತಹ ವಿಷಯ ಭಾಳ ಇದೆ. ಇದ್ರ ಬಗ್ಗೆ ನಾವು ಇನ್ನು ಮುಂದೆ ತಿಳ್ಕೊಂತ ಹೋಗೋಣ. ಫಸ್ಟ್ ಒಂದು ಏನು ಸಂದರ್ಭ ಐತಲ್ಲ, ಈ ಸಂದರ್ಭದೊಳಗೆ ನೆಹರು ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಮಾರಂಭದೊಳಗೆ ಅವ್ರ ಬಗ್ಗೆ ನುಡಿದಂಥ ಈ ಮಾತುಗಳು, ಅದರಿಂದ ಈ ಪಾಠ ಪ್ರಾರಂಭ ಆಗ್ತೈತಿ. ಶತಮಾನೋತ್ಸವ ಅಂದ್ರೆ ಅವರ 100ನೇ ಜನ್ಮದಿನ ಅದನ್ನು ಆಚರಿಸುವಾಗ ಅವ್ರು ಹೇಳಿದರು, ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರೆವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ಎಲ್ಲರೂ ಏನಂತಾರೆ, ಭಾರತದವರು ಬರೇ ಮಾತಾಡ್ತಾರೆ ಮತ್ತು ಹೇಳ್ದಂಗೆ ಅವರು ನಡ್ಕೊಂಡು ಹೋಗಿಲ್ಲ ಅಂಥೇಳಿ ನಾವು ಎಷ್ಟೋ ವಿದೇಶಿಗರಾಗ್ಬೋದು, ಎಷ್ಟೋ ಮಂದಿ ನಮ್ಮನ್ನ ದೂಷಿಸ್ತಾರೆ, ಅಂದರೆ ಬೈತಾರೆ. ಈ ರೀತಿ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ಆದ್ರೆ ತಾವೇನದಿರಲ್ಲ, ಜವಾಹರ್ಲಾಲ್ ನೆಹರು ಏನು ಹೇಳ್ತಾರಂದ್ರೆ, ವಿಶ್ವೇಶ್ವರಯ್ಯನವರು ಈ ಮಾತಿಗೆ ಹೊರತಾಗಿದ್ದಾರೆ. ಅಂದರೆ ಇದನ್ನು ನಿಮಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನೀವು ಹೆಂಗೆ ಅಂತೀರಿ ಆ ರೀತಿ ಅದನ್ನು ಮಾಡಿ ತೋರಿಸ್ತೀರಿ ಅಂತ ಅವ್ರಿಗೆ ಹೊಗಳಿದ್ರು ಅವರು. ಹೆಚ್ಚು ಕೆಲಸ ಮಾಡಿದಿರಿ, ಅದನ್ನು ನಾವು ನಿಮ್ಮಿಂದ ಕಲಿಬೇಕು. ನೀವು ಕೆಲಸ ಹೆಚ್ಚು ಮಾಡಿದ್ರಿ, ಕಡಿಮೆ ಮಾತಾಡಿದ್ರಿ, ಇದನ್ನು ನಾವು ನಿಮ್ಮಿಂದ ಕಲಿಬೇಕಂತ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವದ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು. ಈ ರೀತಿ ಅವ್ರನ್ನ ಹಾಡಿ ಹೊಗಳಿದರು. ಅವರ ಒಂದೊಂದು ಮಾತುಗಳು ಸರ್ ಎಂ ವಿ ಅವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು. ನೋಡ್ರಿ, ಇಲ್ಲಿ ಸರ್ ಎಂ ವಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಅವರ ಹೆಸರು. ಅದನ್ನು ಶಾರ್ಟ್ಕಟ್ನಾಗ ಸರ್ ಎಂ ವಿ ಅಂಥೇಳಿ ಅಂತಿದ್ರು. ಇವರು ಭಾರತದ ಆಧುನಿಕ ಹರಿಕಾರರಾದ ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ, ಸುಸಂಗತ ವೈಜ್ಞಾನಿಕ ದೃಷ್ಟಿ,
ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದರು. ಅವರ ಕಾಲಕ್ಕನ ಏನು ಸರ್ ಎಂ ವಿ ಅವರು ಅದಾರಲ್ಲ, ಆಧುನಿಕ ಮಾಡರ್ನ್ ಟೆಕ್ನಾಲಜಿಯ ಮೊದಲನೇ ಹೆಜ್ಜೆ ಇಡುವಂತಹ ಪ್ರಯತ್ನ ಮಾಡಿದ್ರು. ನಿಸ್ವಾರ್ಥವಾಗಿ ತಮ್ಮದು ಸೇವೆ ಹೆಂಗೆ ಸಲ್ಲಿಸಿದ್ರಂದ್ರೆ ತಮಗೇನು ಅಪೇಕ್ಷೆ ಇಲ್ಲದೆ ಸೇವೆ ಮಾಡಿದರು. ಸುಸಂಗತ ವೈಜ್ಞಾನಿಕ ದೃಷ್ಟಿ, ಅವರು ಒಂದು ಸೈಂಟಿಫಿಕ್ಲಿ ಇದನ್ನು ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾವುದೇ ಒಂದು ಕೆಲಸ ತೊಗೊಂಡ್ರೆ ವಿಚಾರ ಮಾಡ್ತಿದ್ರು. ಶೇಖ್ ಮಾಮಾ ಲೆಕ್ಕ ಅಂತಾರಲ್ಲ, ಹಿಂಗೆ ಮಾಡಿದ್ರೆ ಹಂಗೆ ಮಾಡ್ಬೋದು, ನಾ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೇನೆ ಅಂತ ಎಂದೂ ಅಂದಿಲ್ಲ ಅವರು. ಆದ್ರೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ಲಿ ಪ್ರಾಕ್ಟಿಕಲಿ ಅವ್ರು ಅದನ್ನು ಕಾರ್ಯರೂಪಕ್ಕೆ ತರ್ತಿದ್ರು. ಯೋಜನೆ ಮತ್ತು ದಕ್ಷ ಆಡಳಿತ ಅಂದ್ರೆ ಸರಿಯಾದ ಒಳ್ಳೆಯ ಆಡಳಿತ ಮಾಡ್ತಿದ್ರು. ಸರಿಯಾದ ಯೋಜನೆ ಅಂದ್ರೆ ಕರೆಕ್ಟ್ ಪ್ಲ್ಯಾನಿಂಗ್ ಮಾಡ್ತಿದ್ರು. ಅದನ್ನು ಬೇಸ್ ಇರ್ತಿತ್ತು, ತಳಹದಿ ಅಂದ್ರೆ ಅದರ ಬೇಸ್ ಮೇಲೆ ನಮ್ಮ ಹೊಸ ರಾಷ್ಟ್ರ ನಿರ್ಮಿಸಲು ಅವರು ಮುಂದಾದರು. ಇವ್ರ ಸ್ವಭಾವ ಇದನ್ನು ಇವರು ವರ್ಣಿಸ್ಯಾರ. ಫಸ್ಟ್ ಪ್ಯಾರಾಗ್ರಾಫ್ದಾಗ ನೆಹರು ಅವರು ಶತಮಾನೋತ್ಸವ ದಿನ ಬೆಂಗಳೂರಿಗೆ ಬಂದಾಗ ಅವ್ರನ್ನ ಹೊಗ್ಳ್ಯಾರ. ಆಮೇಲೆ ಇವರು ಯಾವ ರೀತಿ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸ್ಯಾರಂತ ಶಾರ್ಟ್ಕಟ್ನಾಗ ಒಂದೆರಡು ಲೈನ್ ಹೇಳ್ಯಾರು. ಇನ್ನು ಮುಂದಿನ ಪ್ಯಾರಾಗ್ರಾಫ್ನಾಗ ಅವ್ರ ಬಗ್ಗೆ ಅವರು ಎಲ್ಲಿ ಹುಟ್ಟಿದ್ರು ಅಂತ ತಿಳ್ಕೊಳೋಣ. ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಕ 1860 ಸೆಪ್ಟೆಂಬರ್ 15ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೇ ಮಗನಾಗಿ ಜನಿಸಿದರು. ಇವ್ರ ತಂದೆ ಹೆಸರು ಶ್ರೀನಿವಾಸ ಶಾಸ್ತ್ರಿ, ತಾಯಿ ಹೆಸರು ವೆಂಕಟಲಕ್ಷ್ಮಮ್ಮ. 1860 ಸೆಪ್ಟೆಂಬರ್ 15ರಂದು ಇವರು ಜನಿಸಿದರು, ಎರಡನೇ ಮಗ ಆಗಿ. ಇವರ ಪೂರ್ವಜರು ಮೂಲತಃ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂ. ನೋಡ್ರಿ, ಇವರು ಮೂಲತಃ ಇವ್ರದ್ದೇನು ಅವರ ಅಜ್ಜ ಮುತ್ತಜ್ಜ ಇದ್ರಲ್ಲ, ಅವರು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂ ಅಗ್ರಹಾರಕ್ಕೆ ಸೇರಿದವರು, ಆ ಊರಿಗೆ ಸೇರಿದವರಿದ್ದರು. ಏನೋ ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು. ಈಗ ನಮ್ಮಲ್ಲಿ ನೋಡ್ರಿ, ಕರ್ನಾಟಕದಿಂದ ಎಷ್ಟೋ ಮಂದಿ ರಾಜಸ್ಥಾನಕ್ಕೆ ಹೋಗ್ಯಾರ, ಆಮೇಲೆ ದಿಲ್ಲಿ, ಬಾಂಬೆ ಎಲ್ಲ ಕಡೆ ಹೋಗ್ಯಾರ. ಅಲ್ಲಿ ಹೋಗಿ ಅವರು ಮತ್ತು ಫಾರಿನ್ಗೂ ಹೋಗ್ಯಾರ. ವಿದೇಶಕ್ಕೆ ಹೋಗಿ ಅವರು ಎಲ್ಲ ತಮ್ಮ ಕೆಲಸ ಕಾರ್ಯೊಳಗೆ ಅಲ್ಲೇ ನೆಲೆಸ್ಬಿಟ್ಟಾರ. ಹೊಳ್ಳಿ ಅವ್ರಿಗೆ ಬರೋಕ್ಕಾಗೋದಿಲ್ಲ. ಅಲ್ಲೇ ತಮ್ಮ ಸಂಸಾರನ ಮುಂದುವರ್ಸ್ಯಾರ. ಅವ್ರ ಮಕ್ಕಳು ಹೀಗೆ ಅವ್ರದ್ದಲ್ಲೇ ಅದೇ ಊರಿನವ್ರು ಆಗ್ಬಿಟ್ಟಾರ ಈಗ ಅವರು. ಅದೇ ರೀತಿ ಇವ್ರ ಅಜ್ಜಂದ್ರೆಲ್ಲರೂ ಆಂಧ್ರ ಪ್ರದೇಶದವರು. ಆ ಯಾವ ಕರ್ನೂಲ್ ಜಿಲ್ಲೆಯ ಹೆಸರು ಕರ್ನೂಲ್, ಊರ ಹೆಸರು, ತಾಲೂಕಿನ ಹೆಸರು ಗಿಡ್ಡಲೂರು. ಅವರ ಮೋಕ್ಷಗುಂಡಂ ಅಗ್ರಹಾರ ಅದಕ್ಕೆ ಅವ್ರು ಸೇರಿದರು. ಕಾರಣಾಂತರದಿಂದ ಚಿಕ್ಕಬಳ್ಳಾಪುರ, ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯೊಳಗೆ ಬಂದು ನೆಲೆಸಿದ್ರು. ಅವತಿ ವಂಶಕ್ಕೆ ಸೇರಿದ ಚಿಕ್ಕಬಳ್ಳಾಪುರದ ಪಾಳೆಗಾರ, ಅವತಿ ಅಂತ ವಂಶದ ಒಬ್ಬರ ಪಾಳೆಗಾರ, ಚಿಕ್ಕಬಳ್ಳಾಪುರದ ಪಾಳೆಗಾರ ಅಂದರೆ ಕೆಲವೊಂದು ಊರು ಅಥವಾ ತಾಲೂಕು, ಕೆಲವೊಂದು ಹಳ್ಳಿಗೆ ಅವರು ಒಡೆಯರು ಇರ್ತಾರೆ. ಅದನ್ನು ನೋಡ್ಕೊಂಡು ಅವ್ರ ಜವಾಬ್ದಾರಿ. ಈಗ ನೋಡ್ರಿ, ನಮ್ಮಲ್ಲಿ ಹೆಂಗೆ ತಾಲೂಕ್ ಪಂಚಾಯತಿ ಒಂದು 5-6 ಊರೆಲ್ಲ ಸೇರಿ ತಾಲೂಕೊಳಗೆ ಒಂದು ಮೇನ್ ಆಫೀಸ್ ಮಾಡಿರ್ತಾರೆ. ಅದನ್ನೆಲ್ಲ ಅವರು ಹ್ಯಾಂಡಲ್ ಮಾಡ್ತಿರ್ತಾರೆ. ಸೊ ಆ ರೀತಿ ಪಾಳೆಗಾರ ಬೈರೇಗೌಡ ಮುದ್ದೇನಹಳ್ಳಿ ಮತ್ತು ಬಂಡಹಳ್ಳಿ ಗ್ರಾಮಗಳನ್ನು ಇವರ ಮನೆತನಕ್ಕೆ ಉಂಬಳಿಯಾಗಿ ನೀಡಿದ್ದನು. ಬೈರೇಗೌಡ ಎನ್ನೋರು ಉಂಬಳಿ ಅಂದ್ರೆ ಅವರು ಉಂಡು ಬಿಡುವಂಥದ್ದು. ಮುದ್ದೇನಹಳ್ಳಿ ಮತ್ತು ಬಂಡಹಳ್ಳಿನ ಇವ್ರ ಮನೆತನಕ್ಕೆ ಅವ್ರು ನೀಡಿದ್ರು, ನೀವು ಇದನ್ನು ನಡೆಸ್ಕೊಂಡು ಹೋಗ್ರಿ ಅಂಥೇಳಿ. ವಿಶ್ವೇಶ್ವರಯ್ಯ ಅವರ ಮನೆತನಕ್ಕೆ ಚಿಕ್ಕಬಳ್ಳಾಪುರದ ಪಾಳೆಯಗಾರ ಬೈರೇಗೌಡ ಅವರು ಇವರಿಗೆ ಉಂಬಳಿಯಾಗಿ 2 ಊರು ನೀಡಿದರು. ಅದರ ಹೆಸರು ಬಂಡಹಳ್ಳಿ ಮತ್ತು ಮುದ್ದೇನಹಳ್ಳಿ. ವಿಶ್ವೇಶ್ವರಯ್ಯ ಅವರ ಪೂರ್ವಜರು ಈ ರಾಜರಲ್ಲಿ ವಂಶಪಾರಂಪರವಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅವರು ಮೊದಲಿನ ವಿಶ್ವೇಶ್ವರಯ್ಯ ಅವರ ರಾಜರು ಏನದಾರಲ್ಲ, ಅವರು ಈ ರಾಜರ ಮನೆತನದೊಳಗೆ ತಮ್ಮ ಸೇವೆ ಮಾಡ್ತಿದ್ರು. ಮೊದಲಿನಿಂದಲೂ ಅವರು ಮನೆತನಕ್ಕೆ ಮೋಕ್ಷಗುಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತು. ಈಗ ನೋಡ್ರಿ, ಧಾರವಾಡದವರಲ್ಲ ಅವ್ರು, ಧಾರವಾಡದವ್ರು ಇವರು ಅಂತಾರೆ. ಮತ್ತು ಬೆಂಗಳೂರಿನವ್ರು ಬಂದಾರಲ್ರಿ, ಅಲ್ಲಿ ಅದಾರಲ್ಲ ಆ ಬೆಂಗಳೂರಿನವ್ರು ಅವ್ರು ಅಂತ. ಹಿಂಗೆ ಆ ರೀತಿ ಅವರು ಮೋಕ್ಷಗುಂಡಮಿಂದ ಬಂದಾರಲ್ರಿ ಅವ್ರು ನೋಡ್ರಿ ಅಂಥೇಳಿ ಅಂತ ಕರ್ಕೊಂತ ಮೊದಲಿನಿಂದಲೂ ಅವ್ರ ಮನೆತನಕ್ಕೆ ಮೋಕ್ಷಗುಂಡಂ ಅಂತ ಹೆಸರು ಬಂದುಬಿಡ್ತು. ಅವ್ರ ಮೂಲ ಸ್ಥಳ ಅದನ್ನು ಹೇಳ್ಕೊತ ಯಾವ ವಿಶ್ವೇಶ್ವರಯ್ಯ ರೀ ಅವ್ರು ಮೋಕ್ಷಗುಂಡಮಿಂದ ಬಂದಾರಲ್ಲ ಅವ್ರ ಮನೆತನ ಅವ್ರು ಹಿಂಗಂದು, ಅದೇ ರೀತಿ ಬಾಯಿಂದ ಬಾಯಿಗೆ ಅದು ಮಾತು ಹೋಗಿ ಆ ಮೋಕ್ಷಗುಂಡಂ ಮನೆತನದ ಹೆಸರು ಅವ್ರಿಗೆ ಮೂಲ ಸ್ಥಳದ ಹೆಸರು ಅವ್ರಿಗೆ ಜೊತೆನೇ ಬಂತದ.
ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು. ಯಾವಾಗ ತಾಯಿಗೆ ತಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿ ಮುಂದೆ ಬರ್ಬೇಕಂತ ಹೇಳಿ ಛಲ ಇರ್ತೈತಲ್ಲ, ಅದ್ರ ತಕ್ಕಂಗೆ ಮಕ್ಕಳು ಸಾಥ್ ಕೊಟ್ರೆ ಖಂಡಿತವಾಗಿ ಅವ್ರು ಅದನ್ನು ಸಾಧಿಸ್ತಾರೆ. ಆ ತಾಯಿ ಜೊತೆಗೆ ಮಕ್ಕಳನ್ನೂ ಅದಕ್ಕೆ ಸಹಕಾರವನ್ನು ಮಾಡಬೇಕು. ಅವ್ರ ತಾಯಿ ಆವಾಗಿನ ಕಾಲಕ್ಕೆ ಅಂದ್ಕೊಂಡಿಲ್ಲ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆಯ ವ್ಯಕ್ತಿ ಆಗ್ಬೇಕಂತ ಹೇಳಿ ಅವರು ಅಚ್ಚುಕಟ್ಟಾಗಿ ಸಂಸಾರ ಸಾಗಿಸ್ತಿದ್ರು. ಅದಕ್ಕಾಗಿ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು. ಈಗ ಅವರು ಹಳ್ಳಿಯೊಳಗಿದ್ರಲ್ಲ, ಅದರಿಂದ ಅವ್ರು ಏನು ಮಾಡಿದರು, ಅಲ್ಲಿಂದ ಅವ್ರ ಮುಂದೆ ಚಿಕ್ಕಬಳ್ಳಾಪುರ ಅಂದ್ರೆ ಅದು ಜಿಲ್ಲೆ ಇತ್ತಲ್ಲ, ಅಲ್ಲಿಗೆ ಅವರು ಸ್ಥಳಾಂತರಗೊಳಿಸಿದರು. ಹಳ್ಳಿಯೊಳಗೆ ಶಿಕ್ಷಣಕ್ಕೆ ಕೊರತೆ ಆಗಬಾರ್ದು ಅಂಥೇಳಿ ಅವ್ರು ಮುಂದೆ ಹೋದರು. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಅವರ ಪ್ರಾಥಮಿಕ ಶಿಕ್ಷಣ ಏನೈತಲ್ಲ ಚಿಕ್ಕಬಳ್ಳಾಪುರದೊಳಗೆ ಆಯಿತು. ಇವರ ಗುರುಗಳಾಗಿದ್ದ ನಾಥಮುನಿ ನಾಯ್ಡು ಅವರಿಗೆ ಶಿಷ್ಯನ ಸನ್ನಡತೆ. ಇವರ ಗುರುಗಳ ಹೆಸರೇನು? ನಾಥಮುನಿ ನಾಯ್ಡು. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಎಲ್ಲಾಯಿತು? ಚಿಕ್ಕಬಳ್ಳಾಪುರದೊಳಗೆ. ನಾವು ಯಾರ ಬಗ್ಗೆ ಮಾತಾಡಂತೇವಂದ್ರೆ ನಮ್ಮ ನಾಡಿನ ಪ್ರಸಿದ್ಧ ಇಂಜಿನಿಯರ್ ದಿವಾನರಾಗಿರೋಂತಹ ಸರ್ MV ಅವ್ರ ಬಗ್ಗೆ ಮಾತಾಡಂತೇವಿ. ಇವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರೊಳಗಾಯಿತು. ಇವರ ಗುರುಗಳ ಹೆಸರು ನಾಥಮುನಿ ನಾಯ್ಡು. ಇವರಿಗೆ ಶಿಷ್ಯನ ಸನ್ನಡತೆ. ಒಬ್ಬ ಸ್ಟೂಡೆಂಟ್ಸ್ ಏನಾದರೂ ಒಂದು ಒಳ್ಳೆ ನಡತೆ ಅಂದಿದ್ರೆ ಟೀಚರ್ಸಿಗೆ, ಶಿಕ್ಷಕರಿಗೆ ಭಾಳ ಖುಷಿ. ಆ ರೀತಿ ಒಳ್ಳೆಯ ಒಂದು ನಡತೆ ನೋಡಿ ಅವ್ರಿಗೆ ತುಂಬ ಪ್ರೀತಿ ಅವ್ರ ಮ್ಯಾಗ. ಶಿಸ್ತು ತುಂಬ ಹಿಡಿಸ್ತಿತ್ತು. ಇರುವಂಥ ಸಿಸ್ಟಮೆಟಿಕ್ ಏನಿರ್ತಾರಲ್ಲ, ನೋಟ್ಪ ಜಾಕ ಮಾಡಿರಲ್ಲ, ನೀಟಾಗಿ ಡ್ರೆಸ್ ಹಾಕ್ಕೊಂಡಿರೋದಿಲ್ಲ, ನೀಟಾಗಿ ಪೆನ್ಸಿಲು ಪೆನ್ನು ಬುಕ್ಸು ಎಲ್ಲ ತಂದಿರೋದಿಲ್ಲ, ಹೋಮ್ವರ್ಕ್ ಮಾಡಿರೋದಿಲ್ಲ, ಅಂಥವ್ರಿಗೆ ಟೀಚರ್ಸ್ ಬೈತಾರೆ. ಸಿಸ್ಟಮೆಟಿಕ್ ನೀಟಾಗಿ ಏನು ಹ್ಯಾಂಡ್ ರೈಟಿಂಗ್ ಇರ್ತೈತಿ, ಹೇಳಿದ ಕೆಲಸ ಅವತ್ತಿಂದ ಅವತ್ತು ಮಾಡ್ತಾರೆ, ಅವ್ರಿಗೆಲ್ಲ ಟೀಚರ್ಸ್ ಇಷ್ಟಪಡ್ತಾರೆ. ಚಿಕ್ಕವರಿದ್ದಾಗನ ಇವರು ಭಾಳ ಶಿಸ್ತಿನಿಂದಿದ್ರೆ ಅದನ್ನು ನಾಥಮುನಿ ನಾಯ್ಡು ಅವರು ಸರ್ ಗುರುಗಳು. ಅವ್ರಿಗೆ ಇವ್ರನ್ನ ಕಂಡ್ರೆ ತುಂಬ ಪ್ರೀತಿ. ಅವರು ಒಳ್ಳೆಯ ಪುಸ್ತಕಗಳನ್ನು ಓದುವಂತೆ ಮಾರ್ಗದರ್ಶನ ಮಾಡುತ್ತಿದ್ದರು. ಮೊದಲಿಗೆ ಇದಂತರೂ ಹೇಳಲೇಬೇಕ್ರಿ, ಯಾರಿಗೆ ಒಳ್ಳೆಯ ಶಿಕ್ಷಕರು ಸಿಗ್ತಾರಲ್ಲ ಅವ್ರು ಖಂಡಿತವಾಗಿ ಭಾಳ ಮುಂದೆ ಬರ್ತಾರೆ. ನಮಗೆ ಕಲಿಸ್ತಿರೋಂಥ ಎಲ್ಲ ಶಿಕ್ಷಕರು ನಮಗೆ ಭಾಳ ಪ್ರೋತ್ಸಾಹ ಮಾಡ್ತಿದ್ರು. ಒಳ್ಳೆ ಬುಕ್ಸ್ ಓದಲಿಕ್ಕಾಗಲಿ, ಯಾವುದೇ ಒಂದು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಲಿ, ಎಲ್ಲದಕ್ಕೂ ನಮಗೆ ಸಪೋರ್ಟ್ ಮಾಡ್ತಿದ್ರು. ಮಾಡಿರಿ ಹೀಗೆಲ್ಲ, ಅದ್ರ ತಕ್ಕಂಗೆ ನಾವು ನಡ್ಕೊತಿದ್ವಿ. ಆಮೇಲೆ ಅವರಲ್ಲಿ ಲೇಜಿ ಇದ್ರೆ ಮಕ್ಕಳು ಏನು ಮಾಡೋಕ್ಕಾಗೋದಿಲ್ಲ. ಟೀಚರ್ಸ್ ಇದರೊಳಗೆ ಅಂದ್ರೆ ಶಿಕ್ಷಕರ ಪಾತ್ರ ಭಾಳ ಮುಖ್ಯ. ಇವ್ರಿಗೆ ಒಳ್ಳೆ ಪುಸ್ತಕನ ಓದಕ್ಕೆ ಕೊಡ್ತಿದ್ರು. ಯಾರು? ನಾಥಮುನಿ ಅನ್ನುವಂಥ ಶಿಕ್ಷಕರು ವಿಶ್ವೇಶ್ವರಯ್ಯ ಅವರಿಗೆ ಚಿಕ್ಕ ವಯಸ್ಸಿನೊಳಗೆ ಒಳ್ಳೆಯ ಪುಸ್ತಕ ಎಲ್ಲ ಓದಕ್ಕೆ ಕೊಡ್ತಿದ್ರು. ಇದರಿಂದ ವಯಸ್ಸಿಗೆ ಮೀರಿದ ಜ್ಞಾನ ಸಂಪಾದನೆಗೆ ಅವಕಾಶವಾಯಿತು. ಅವಾಗೆಲ್ಲ ಮೊಬೈಲ್ ಇಂಟರ್ನೆಟ್ ಏನಿರ್ತಿರ್ಕಿಲ್ಲ, ಪುಸ್ತಕ ಓದೇನೆ ಅವರು ಒಳ್ಳೆ ಜ್ಞಾನ ಪಡ್ಕೊತಿದ್ರು. ಅದಕ್ಕೆ ಅವರು ವಯಸ್ಸಿಗೆ ಮೀರಿದ್ದಂಥ ಅವ್ರಿಗೆ ಒಂದು ಬುದ್ಧಿ ಅದನ್ನೆಲ್ಲ ಅವರು ಪಡ್ಕೊಂಡ್ರು. ಮುಂದೆ ಅವ್ರ ಸೋದರ ಮಾವನ ಹೆಸರು H. ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು, ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಪಡೆದರು. ನೋಡಿರಿ, ಸ್ವಲ್ಪ ಸಮಾಧಾನದಲ್ಲಿ ತಿಳ್ಕೊರಿ, ಫಾಸ್ಟಾಗಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. H. ರಾಮಯ್ಯ ಅವರ ಮಾರ್ಗದರ್ಶನದಿಂದ, ಅವ್ರ ಸೋದರ ಮಾವನ ಹೆಸರೇನು? H. ರಾಮಯ್ಯ. ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯೊಳಗೆ ಪ್ರೌಢಶಿಕ್ಷಣ ಅಂದ್ರೆ ಸ್ಟಿಲ್ 10th ಸ್ಟ್ಯಾಂಡರ್ಡ್ ಪ್ರೌಢಶಿಕ್ಷಣ ಪಡ್ಕೊಂಡ್ರು. ಸೆಂಟ್ರಲ್ ಕಾಲೇಜ್ನೊಳಗೆ ಇಂಟರ್ಮೀಡಿಯೇಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಆಯಿತು. 3 ವರ್ಷಗಳ BA ಪದವಿ ಶಿಕ್ಷಣ ಪಡೆದರು. ವ್ಯಾಸಂಗದಲ್ಲಿ ಕಮ್ಯುನಿಸ್ಟರಾಗಿದ್ದ ಅವರ ಜೀವನದಲ್ಲಿ ಉನ್ನತವಾದದನ್ನು ಸಾಧಿಸಬೇಕೆಂದು ದೃಢ ನಿರ್ಧಾರವನ್ನು ಹೊಂದಿದರು. ಇವರು ಇದನ್ನು ಏನಾದರೂ ಒಂದು ಸಾಧಿಸಬೇಕಂತ ಹೇಳಿ ಅವರು ದೃಢ ನಿರ್ಧಾರ ಇತ್ತು. ಒಳ್ಳೆಯ ವಿದ್ಯಾಭ್ಯಾಸ ಹೊಂದಿದ್ರು ಅವರು. ಅದಕ್ಕೆ ತಕ್ಕನಾದ ಪ್ರತಿಭೆ, ಮನೋಸ್ಥೈರ್ಯ ಅವರಲ್ಲಿತ್ತು. ಅದಕ್ಕೆ ತಕ್ಕನಾದಂತಹ ಒಂದು ಟ್ಯಾಲೆಂಟ್ ಅವ್ರಿಗಿತ್ತು. ಮನೋಸ್ಥೈರ್ಯ ಅಂದ್ರೆ ಹಿ ಈಸ್ ವೆರಿ ಸ್ಟ್ರಾಂಗ್ ಇನ್ ಹೀಸ್ ಮೈಂಡ್ ಸೆಟ್ ಈಸ್ ವೆರಿ ಸ್ಟ್ರಾಂಗ್, ಹೀಸ್ ಪಾತ್ ಈಸ್ ವೆರಿ ಸ್ಟ್ರಾಂಗ್, ಕ್ಲಿಯರ್. ಹಿ ವಾಂಟ್ ಟು ಬಿಕಮ್ ಎ ಗುಡ್ ಎಜುಕೇಟೆಡ್ ಪರ್ಸನ್ ಬಿಕಾಸ್ ಟು ಲೀಡ್ ದ ಗುಡ್ ಲೈಫ್. ಅಂದಿನ ಮೈಸೂರು ದಿವಾನರಾಗಿದ್ದ ಶ್ರೀ ರಂಗಾಚಲರವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸ್ಕೊಂಡ್ರು. ಆವಾಗ ವಿದ್ಯಾರ್ಥಿ ವೇತನ ಕೊಡ್ತಿದ್ರು, ಅಂದ್ರೆ ಸ್ಕಾಲರ್ಶಿಪ್. ಪುನಃ ಅದನ್ನು ಅವರು ಪಡ್ಕೊಂಡ್ರು. ಮೈಸೂರಿನ ದಿವಾನರು ಯಾರಾಗಿದ್ರು?
ಅಂದರೆ ಮಂತ್ರಿ ಶ್ರೀ ಸಿ ರಂಗಾಚುಲರ್ ಅವರು ಪುನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬಕ್ಲೀರ್ನ್ ಬಹುಮಾನಕ್ಕೆ ಪಾತ್ರರಾದರು. ಅವರು ಪುನಾದೊಳಗೆ ಡಿಪ್ಲೊಮಾವನ್ನು ಫಸ್ಟ್ ರ್ಯಾಂಕ್ ಪಡೆದ ಜೇಮ್ಸ್ ಅವರ ಬಹುಮಾನಕ್ಕೆ ಪಾತ್ರರಾದರು. ಸ್ಕಾಲರ್ಶಿಪ್ಪಿಂದ ಕಲಿತ್ರಿ ಇವರು. ವಿಶ್ವೇಶ್ವರಯ್ಯನವರು 1884ರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದರು. ನೋಡ್ರಿ, ಇವರು BA ಮಾಡಿ ಆಮೇಲೆ ಡಿಪ್ಲೊಮಾದೊಳಗೆ ಅವರು ಇಂಜಿನಿಯರಿಂಗ್ ಮಾಡಿ ವಿಶ್ವೇಶ್ವರಯ್ಯ ಅವರು 1884 ಮುಂಬೈ ಪ್ರಾಂತ್ಯದ ಅಂದರೆ ಮುಂಬೈದೇನು ರಾಜ್ಯ ಇತ್ತಲ್ಲ ಅವಾಗ ಅಲ್ಲೇ PWD ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಅವರಿಗೆ ಒಳ್ಳೆ ಜಾಬ್ ಸಿಕ್ತು. ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೂಬು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿದರು. ಫಸ್ಟ್ ಏನು ಮಾಡಿದ್ರು ಇವರು? ಅಸಿಸ್ಟೆಂಟ್ ಇಂಜಿನಿಯರ್ ಆದಾಗ ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆ, ಏನು ನಮ್ಮ ಮಹಾರಾಷ್ಟ್ರದ ನಾಸಿಕ್ ಮತ್ತು ಖಾಂದೇಶ ಐತಲ್ಲ, ಅಲ್ಲಿ ಪಂಜ್ರಾ ನದಿ ನೀರಾವರಿ ಕಾಲುವೆಗೆ ತೂಬು ಮೇಲ್ಗಾಲುವೆಯನ್ನು ನಿರ್ಮಿಸಿದರು. ತೂಬು ಅಂಥೇಳಿ ಒಂದು ಕಾಲುವೆಯನ್ನು ನಿರ್ಮಿಸಿದರು. ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾದರು. ಮೇಲಾಧಿಕಾರಿ ಅವರ ಹೈಯರ್ ಆಫೀಸರ್ಸ್ ಎಲ್ಲ ಅವರ ಕೆಲಸಕ್ಕೆ ಇಷ್ಟಪಟ್ಟರು. ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯನ್ನು ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು. ಸೊ ಮುಂಬೈ ಸರ್ಕಾರ ಇವ್ರಿಗೆ ಇನ್ನೊಂದು ವರ್ಕ್ ಅಸೈನ್ ಮಾಡ್ತೀವಿ, ಏನಂದ್ರೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರನ್ನು ಸಿಂಧ್ ಆ ಪ್ರಾಂತ್ಯದ ಸುಕ್ಕೂರು ಪಟ್ಟಣ ಏನೈತಲ್ಲ ಸಿಟಿಗೆ ಕುಡಿ ನೀರಿಂದ ಅಭಾವ ಭಾಳ ಇತ್ತು, ಅಲ್ಲಿ ಅವ್ರಿಗೆ ಕೆಲಸಕ್ಕೆ ಅವರು ಅಸೈನ್ ಮಾಡಿದರು. ಸೊ ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ ಸಂಡ್ ಹರ್ಸ್ ಅವರು ಇವರನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳಿದರು. ಆವಾಗ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದರು ಲಾರ್ಡ್ ಸಂಡ್ ಹರ್ಸ್ಟ್ ಅವರು ಇವ್ರನ್ನ ಖುಷಿಯಿಂದ ಏನು ವರ್ಕ್ ಮಾಡಿದ್ದೀಪ್ಪ ನೀನು ಅಂಥೇಳಿ ಖುಷಿಯಿಂದ ಹೊಗಳಿದರು. ಪುನಾದ ಮುಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು. ನೋಡಿರಿ, ಪುನಾದ ಮುಥಾ ಕಾಲುವೆಗೆ ಪುನಾ ಒಳಗೂ ಇವ್ರ ಕೆಲಸ ಪ್ರಾರಂಭ ಮಾಡಿದ್ರು. ಏನಂದ್ರೆ ಮುಥಾ ಕಾಲುವೆ ಏನಿತ್ತಲ್ಲ ಅದಕ್ಕೆ ಸ್ವಯಂಚಾಲಿತ ಬಾಗಿಲುಗಳು, ಏನು ಜಲಾಶಯ ಇರ್ತೈತಲ್ಲ ಅಂದ್ರೆ ಡ್ಯಾಮ್, ಅದ್ರೊಳಗೆ ಡೋರ್ ಇರ್ತಾವೆ, ಹೆಂಗೆ ಫಸ್ಟ್ ಗೇಟ್ ಸೆಕೆಂಡ್ ಗೇಟ್ ಅಂತ ಗೇಟ್ ಮಾಡಿರ್ತಾರೆ. ಸೊ ನೀರು ಭಾಳ ಇದ್ರೆ ಎಲ್ಲ ಗೇಟ್ ಓಪನ್ ಮಾಡ್ತಾರೆ, ಇಲ್ಲಾಂದ್ರೆ ಒಂದೊಂದು ಎಲ್ಲ ಗೇಟ್ ಕ್ಲೋಸ್ ಮಾಡಿ ಡ್ಯಾಮ್ ಒಳಗೆ ನೀರು ಸಂಗ್ರಹಿಸಿ ನಮಗೆ ಆ ಜಿಲ್ಲೆ ಅಥವಾ ಸಿಟಿಗೆ ಯೂಸ್ ಆಗುವಂಗೆ ನೀರು ಸಂಗ್ರಹಿಸಿ ಇಟ್ಟಿರ್ತಾರೆ. ಸೊ ಭಾಳ ಇದ್ದಾಗ ಅದು ಮ್ಯಾನ್ಯುವಲಿ ಆಪ್ರೇಟ್ ಆಗೋದನ್ನು ಇವರು ಸ್ವಯಂಚಾಲಿತ ತಾನಾಗೇನ ಆಟೋಮೆಟಿಕ್ಲಿ ಓಪನ್ ಆಗುವಂತಹ ಗೇಟ್ ಅದನ್ನು ಅಳವಡಿಸಿದರು. ಈ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರೆಯನ್ನು ಸೇರಿಸಿತು. ಇವರು ಏನು ಸಾಧನೆ ಮಾಡಿದ್ರಲ್ಲ, ಇದು ಫಸ್ಟ್ ಏನು ಮಾಡಿದ್ರು ಅವರು? ಮುಂಬೈ ಸರ್ಕಾರದ ಸೂಚನೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರನ್ನು ಪೂರೈಸಿದರು ಮತ್ತು ಖಾಂದೇಶ್ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುವ ಪಾಂಜ್ರಾ ನದಿಗೆ ಮೇಲ್ ಸೇತುವೆಯನ್ನು ನಿರ್ಮಿಸಿದರು. ಆಮೇಲೆ ಪುನಾದ ಮುಥಾ ಕಾಲುವೆಗೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು. ಮುಂದೆ ಗ್ವಾಲಿಯರ್ ತೀರ್ಗ್ ಜಲಾಶಯಕ್ಕೆ ಮೈಸೂರಿನ ಕೃಷ್ಣಸಾಗರ ಜಲಾಶಯಕ್ಕೂ ಅಳವಡಿಸಲಾಯಿತು. ಇದನ್ನು ನೋಡಿ ಗ್ವಾಲಿಯರ್ ಒಳಗಿರುವಂತಹ ಏನು ಜಲಾಶಯ ಐತಲ್ಲ, ತೀರ್ಗ್ ಅಂತ ಹೇಳಿ ಜಲಾಶಯ ಐತಿ, ಅದಕ್ಕೂ ಈ ರೀತಿ ಗೇಟ್ ಅಳವಡಿಸಿದ್ರು. ಸೇಮ್ ಮೈಸೂರು ಸಾಗರ ಜಲಾಶಯಕ್ಕೂ ಅಳವಡಿಸಿದರು. ಮುಂದೆ 4 ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡರು. ಇವೆಲ್ಲನೂ ಇವ್ರು ಗೇಟ್ ಅಳವಡಿಸಿದ್ರು. ಆಟೋಮೆಟಿಕ್ ಗೇಟ್ ಡ್ಯಾಮ್ ಓಪನ್ ಮಾಡೋಕ್ಕೆ ಹೀಗೆಲ್ಲ ಅಳವಡಿಸಿದ ಮೇಲೆ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ಇವ್ರನ್ನ, ಸ್ಯಾನಿಟರಿ ಅಂದರೆ ಹೈಜೆನಿಕ್ ಮೇಂಟೈನ್ ಮಾಡೋದು, ಎಲ್ಲೇ ಫುಲ್ ಸಿಟಿ ಎಲ್ಲ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡರು. ಈ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯರು ಎಂಬುದು ಗಮನಾರ್ಹ ಅಂಶ. ಈ ಹುದ್ದೆಗೆ ಫಸ್ಟ್ ಇವರ ಒಬ್ಬರು ವ್ಯಕ್ತಿನ ಅಪಾಯಿಂಟ್ ಮಾಡಿದ್ದಂದರೆ ನಮ್ಮ ಸರ್ ಎಂ ವಿ ಅವ್ರನ್ನ ಈ ಹುದ್ದೆಗೆ ಪ್ರಥಮ ಭಾರತೀಯರಾಗಿ ಅಪಾಯಿಂಟ್ ಆಗಿದ್ದವರು ಇವರೇ. ಸ್ವತಂತ್ರ ಚಿಂತನೆಯನ್ನು ಮೈಗೂಡಿಸಿಕೊಂಡಿದ್ದ ವಿಶ್ವೇಶ್ವರಯ್ಯ ಅವರು ವೈಜ್ಞಾನಿಕ ಅನ್ವೇಷಣೆಗಾಗಿ ಸ್ವಂತ ಖರ್ಚಿನಲ್ಲಿ
ಅವರು ಸ್ವತಂತ್ರವಾಗಿ ಹಿಂಗೆ ಥಿಂಕ್ ಮಾಡ್ತಿದ್ರು. ಇದು ಒಂದಕ್ಕೆ ಅವ್ರು ಸೀಮಿತ ಆಗ್ತಿರ್ಕಿಲ್ಲ. ಈ ಕೆಲಸ ಆದ್ಕೂಳೆ ಇನ್ನೂ ಒಂದು ಏನಾದರೂ ಮಾಡ್ಬೇಕು, ಸೈಂಟಿಫಿಕ್ಲಿ ವಿಚಾರ ಮಾಡ್ತಿದ್ರು. ಹಿಂಗೆ ಮಾಡಿದರೆ ಹಿಂಗೆ ಆಗ್ತೈತಿ, ಇದಕ್ಕೆ ಇನ್ನೂ ಒಂದು ಪರ್ಯಾಯ ವ್ಯವಸ್ಥೆ ಏನು ಮಾಡ್ಬೋದು ಅಂಥೇಳಿ ಅದನ್ನು ಅವರು ವಿಚಾರ ಮಾಡ್ತಿದ್ರು. ಆವಾಗ ವೈಜ್ಞಾನಿಕ ಸೈಂಟಿಫಿಕ್ಲಿ ರಿಸರ್ಚ್ ಮಾಡಲಿಕ್ಕೆ, ಅನ್ವೇಷಣೆ ಅಂದರೆ ರಿಸರ್ಚ್, ಸ್ವಂತ ಖರ್ಚಿನಲ್ಲಿ ಜಪಾನ್, ಯುರೋಪ್ ಮತ್ತು ಅಮೇರಿಕಾ ದೇಶಗಳಿಗೆ ಭೇಟಿ ನೀಡಿದರು. ಇವ್ರ ಸ್ವಂತ ಖರ್ಚೊಳಗೆ ಎಲ್ಲಿ ಹೋದ್ರು ಇವರು? ಯುರೋಪ್ ಮತ್ತು ಅಮೇರಿಕಾ ದೇಶಗಳಿಗೆ ಭೇಟಿ ನೀಡಿದರು. ಪುಟಿಯುವ ಚೈತನ್ಯ ನಾಳೆ ಮಾಡುವುದನ್ನು ಇಂದೇ ಮಾಡು. ಇವರು ಯಾವಾಗಲೂ ಒಂದು ಪುಟಿಯುವ ಚೈತನ್ಯ ಇದ್ದಂಗೆ, ಅಂದ್ರೆ ಸೋ ಪಾಸಿಟಿವ್ ಎನರ್ಜಿ ಮತ್ತು ಎಷ್ಟು ಅವರು ಆ್ಯಕ್ಟಿವ್ ಇದ್ರಂದ್ರೆ ನಾಳೆ ಮಾಡೋದನ್ನು ಈಗ ಮಾಡಬೇಕು. ನಾವು ನಾಳೆ ಅಲ್ಲಿ ಹೋಗೋದೈತಂದ್ರೆ ಇಲ್ಲ ಈಗ ಅಸಾಧ್ಯ ಆದರೆ ಈಗ ಹೋಗ್ಬಿಡೋಣ ಅಂಥೇಳಿ ರೆಡಿ ಆಗಿಬಿಡ್ತಿದ್ರು. ಅಂದರೆ ಯಾವುದೇ ಕೆಲಸ ಇರಲಿ ಇದನ್ನು ನಾಳೆಗೆ ಮಾಡಿದ್ರಾತಂತ ಇಟ್ಕೊತೇವಲ್ಲ, ಆ ರೀತಿ ಎಂದೂ ಇರ್ತಿರ್ಕಿಲ್ಲ. ಸೋ ಆ್ಯಕ್ಟಿವ್, ಹೀಗೆ ಮಾಡ್ಬೇಕನ್ನುವಂತಹ ಒಂದು ಭಾವನೆ ಇತ್ತು ಅವ್ರಿಗೆ. ಇಂದು ಮಾಡೋದನ್ನು ಈಗಲೇ ಮಾಡ್ಬೇಕು. ಇವತ್ತು ಸಂಜೆಗೆ ಇದನ್ನು ಮಾಡೋಣ, ಇವತ್ತು ಬರೀನು, ಇವತ್ತು ಕ್ವಶನ್ ಆನ್ಸರ್ ಮಾಡೋಣ, ಲೆಸನ್ ತಿಳ್ಕೊಳೋನು, ಅದೇನಿಲ್ಲ. ಸ್ಕೂಲಿಂದ ಬಂದರೆ ಫ್ರೆಶ್ ಆದರೆ ಸಂಜೆ ಮಟ್ಟ ಯಾಕೆ ವೇಟ್ ಮಾಡೋದು, ಈಗ ಮಾಡಿ ಮುಗಿಸ್ಬೇಕು ಆ ರೀತಿ ವಿದ್ಯಾಭ್ಯಾಸ ಮಾಡಿರ್ತಾರಲ್ಲ, ಆ ರೀತಿ ಇವರು. ಈಗ ನೋಡಿರಿ, ಈವ್ನಿಂಗ್ ಎಲ್ಲ ಇಟ್ಕೊಂಡು ಕುಂಡ್ರೋದು ಬೇಡ, ಈಗ ಮಾಡಿ ಮುಗಿಸ್ಬೇಕು ಅನ್ನುವಂತಹ ಭಾವನೆ ಇತ್ತು. ಅಂದರೆ ನಾಳೆ ಮಾಡೋದನ್ನ ಇವತ್ತು ಮಾಡೋದು, ಇವತ್ತೇ ಮಾಡೋದನ್ನ ಈಗಲೇ ಮಾಡೋದು ಅನ್ನುವಂತಹ ತುಡಿತ, ಅಷ್ಟು ಅವ್ರಿಗೆ ಆಸೆ, ಆಸಕ್ತಿ ಕೆಲಸದ ಮೇಲೆ, ಈಗ ಮಾಡಿ ಮುಗಿಸ್ಬೇಕಂಥೇಳಿ. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸಿತ್ತು. ಹೈದರಾಬಾದ್ ಏನು ಐತಲ್ಲ ನಮ್ಮ ಪಕ್ಕದ ರಾಜ್ಯ, ಅಲ್ಲೇ ಆ ನಗರಕ್ಕನ ಇಸಿ ಮತ್ತು ಮುಸಿ ನದಿ ಹೆಸರಿದು, ಇಸಿ ಮತ್ತು ಮುಸಿ. ಅದರದ್ದು ಪ್ರವಾಹ ಬಂದು ಭಾಳ ನೀರು ಎಕ್ಸೆಸ್ ಆಗಿ ಮಳೆ ಭಾಳ ಆಗಿ ಇಡೀ ಸಿಟಿಗೆ ನಷ್ಟ ಆಗಿತ್ತು. ಅದನ್ನು ತಡೆಯಲು ಎರಡೂ ನದಿಗಳಿಗೂ ಎರಡೂ ನದಿಗೆ ಏನು ಮಾಡಿಬಿಟ್ರವ್ರು, ಪ್ರತ್ಯೇಕವಾದ ಜಲಾಶಯ ನಿರ್ಮಿಸಿದರು ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದರು. ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡಿದ್ರು. ಹೈದರಾಬಾದ್ ಅಂದ್ರೆ ಅವಾಗ ಬಿಸಿಲು ಅಷ್ಟು ಸಿಸ್ಟಮೆಟಿಕ್ ಇದ್ದಿರ್ಕಿಲ್ಲ. ಸೊ ಇವ್ರೇನು ಮಾಡಿದ್ರು, ಇಂಥ ನೀಟಾಗಿ ಇದನ್ನೆಲ್ಲ ಮಾಡಿ ಹೈದರಾಬಾದ್ ನಗರನ ಸುಸಜ್ಜಿತ ಸಿಟಿ ನಗರ ಅಂಥೇಳಿ, ದೇಶದ ಸುಸಜ್ಜಿತ ನಗರ ಅಂಥೇಳಿ ಅದನ್ನು ಸಾಲಿಗೆ, ಇದರ ಒಂದು ಲಿಸ್ಟಿಗೆ ಹೈದರಾಬಾದನ್ನು ಸೇರಿಸುವಲ್ಲಿ ಇವರು ಸಕ್ಸಸ್ಫುಲಿ ಆದರು. ಈಗ ನೋಡಿರಿ, ಮುಂದಿನ ಭಾಗನ ಮುಂದಿನ ವೀಡಿಯೋದೊಳಗೆ ನಾನು ಹೇಳ್ತೇನೆ. ನಾನು ಹೇಳಿದ್ದೆ ನಿಮ್ಗೆ ತಿಳಿಯಂತಿರ್ಬೇಕಂತ ತಿಳ್ಕೊಂಡೇನೆ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಮತ್ತು ಏನಾದರೂ ಹೇಳ್ಬೇಕಂದ್ರೆ ಎಕ್ಸ್ಟ್ರಾ ಏನಾದರೂ ಹೇಳ್ಕೊಡ್ಬೇಕು ಏನಾರು ಇದ್ರೆ ನಿಮ್ಮದು ಅನಿಸಿಕೆ ನಂಗೆ ತಿಳಿಸ್ರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.